ಎಲ್ಲರಿಗೂ ನನ್ನ ನಮಸ್ಕಾರಗಳು. ಒಬ್ಬ ತಂದೆ ಮಗಳ ಮೇಲೇನೆ ಯಾಕೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿರ್ತಾರೆ ಅಂತ ಹೇಳೋಕ್ಕೆ ಇಲ್ಲೊಂದು ಇನ್ಸ್ಪಿರೇಷನ್ ಸ್ಟೋರಿ ಇದೆ. ಹೇಳ್ತೀನಿ ಕೇಳಿ. ಒಬ್ಬ ತಾಯಿ ಮಗನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿರ್ತಾಳೋ, ಅದಕ್ಕೆ 1000 ಪಟ್ಟು ಒಬ್ಬ ತಂದೆ ಮಗಳ ಮೇಲೆ ಅಷ್ಟೇ ಪ್ರೀತಿ ಇಟ್ಕೊಂಡಿರ್ತಾರೆ ಗೊತ್ತಾ? ಇಬ್ಬರು ಹೊಸ್ದಾಗಿ ಮದುವೆ ಆದ ಗಂಡ ಹೆಂಡ್ತಿ ಇರ್ತಾರೆ. ಮಾಮೂಲಿ ಎಲ್ಲರೂ ಇಷ್ಟಪಟ್ಟು ಅರೇಂಜ್ ಮ್ಯಾರೇಜ್ ಮಾಡಿರ್ತಾರೆ ಅವ್ರಿಗೆ. ತುಂಬ ಖುಷಿಯಾಗಿರ್ತಾರೆ. ಆಮೇಲೆ ಬರ್ತಾ ಏನಪ್ಪ ಅಂತಂದರೆ, ಅವ್ರ ಸಂಬಂಧಿಕರ ಮನೆಗೆ ಬಂದರು, ಇವ್ರ ಸಂಬಂಧಿಕರ ಮನೆಗೆ ಬಂದರು ಅಂತೆಲ್ಲ ಬರ್ತಾ ಇರ್ತಾರಲ್ವ ಹೊಸ್ದಾಗಿ ಮದುವೆ ಆದಾಗ. ಏನಪ್ಪ ಅಂತಂದರೆ ಕಂಪ್ಲೇಂಟ್ಗಳು ಸ್ಟಾರ್ಟ್ ಆಗ್ತೈತೆ. ನಿಮ್ಮ ಅಪ್ಪ ಅಮ್ಮ ಬಂದರು, ನೀನು ಹಿಂಗೆ ಮಾತಾಡ್ತೀಯ, ನಮ್ಮ ಅಪ್ಪ ಅಮ್ಮ ಬಂದಾಗ ನೀನು ಹಂಗೆ ಮಾತಾಡ್ತೀಯ ಅಂತೆಲ್ಲ ಕಂಪ್ಲೇಂಟ್ಸ್ ಮಾಡ್ತಾರೆ ಇಬ್ಬರು. ಹಾಗಿಬ್ರಿಗೂ ಮನಸ್ತಾಪಗಳು ಜಾಸ್ತಿನೇ ಆಗ್ತವೆ. ಆಗ ಏನು ಅಂದ್ಕೊತಾರೆ, ಇಬ್ಬರು ಸೇರಿ ಒಂದು ಒಪ್ಪಂದಕ್ಕೆ ಬರ್ತಾರೆ. ಅಂದರೆ ಅಗ್ರಿಮೆಂಟ್ ಮಾಡ್ಕೊತಾರೆ. ನಾವಿಬ್ಬರು ಖುಷಿಯಾಗಿರ್ಬೇಕಂದ್ರೆ ನಿಮ್ಮ ಅಪ್ಪ ಅಮ್ಮನೂ ನಮ್ಮ ಮನೆಗೆ ಬರಬಾರ್ದು, ನಿಮ್ಮ ಅಪ್ಪ ಅಮ್ಮನೂ ನಮ್ಮ ಮನೆಗೆ ಬರಬಾರ್ದು. ಅಂದರೆ ಆ ಹುಡುಗಿ ಅಪ್ಪ ಅಮ್ಮನೂ ಬರಬಾರ್ದು, ಹುಡುಗನ ಅಪ್ಪ ಅಮ್ಮನೂ ಬರಬಾರ್ದು ಅಂತೇಳಿ ಅಗ್ರಿಮೆಂಟ್ ಮಾಡ್ಕೊತಾರೆ. ಯಾರೇ ಬಂದರೂ ಡೋರ್ ತೆಗಿಲೇಬಾರ್ದು ಅಂಥೇಳಿ ಒಪ್ಪಂದ ಮಾಡಿಕೊಂಡು ಖುಷಿಯಾಗಿರ್ತಾರೆ. ಕೆಲವು ದಿನ ಆಗ್ತವೆ. ಆಮೇಲೆ ಅವರ ಹುಡುಗನ ಅಪ್ಪ ಅಮ್ಮ ಬರ್ತಾರೆ. ಬಂದು ಬೆಲ್ ಮಾಡ್ತಾರೆ. ಆದರೆ ಇವರು ಒಪ್ಪಂದ ಮಾಡ್ಕೊಂಡಿರ್ತಾರಲ್ಲ, ಯಾರೇ ಬಂದರೂ ಡೋರ್ ತೆಗಿಬಾರ್ದು ಅಂತೇಳಿ. ಆವಾಗ ಇಬ್ಬರೂ ತೆಗಿಯಂಗಿಲ್ಲ ಡೋರ್. ಅವರು ಡೋರ್ ಹೊಡೆದು ಪಾಪ ಹಂಗೆ ಹೋಗ್ಬಿಡ್ತಾರೆ. ಆಮೇಲೆ ಆದರೂ ಆಯಿತು ಹೋಗ್ಲಿ ಬಿಡು, ಒಪ್ಪಂದನೇ ಮುಖ್ಯ ಅಲ್ವಾ, ನಾವಿಬ್ಬರು ಖುಷಿಯಾಗಿದ್ದರೆ ಚೆನ್ನಾಗಿರ್ತೈತಲ್ವ ಅಂತೇಳಿ ಸುಮ್ಮನಾಗ್ಬಿಡ್ತಾರೆ ಇಬ್ಬರು. ಕೆಲವು ದಿನ ಆಗಿಂದೆ ಆ ಹುಡುಗಿ ಅಪ್ಪ ಅಮ್ಮ ಬರ್ತಾರೆ. ಅವರು ಹಿಂಗೆ ಬಂದು ಡೋರ್ ಬಡಿತಾರೆ, ಬೆಲ್ ಮಾಡ್ತಾರೆ. ಏನು ಮಾಡಿದ್ರು ತೆಗಿಬಾರ್ದಂತ ಒಪ್ಪಂದ ಮಾಡ್ಕೊಂಡಿರ್ತಾರಲ್ವ. ಆದರೆ ಆ ಹುಡುಗಿಗೆ ತಡಿಯೋಕ್ಕಾಗಲ್ಲ. ಗಂಡನ ಮುಖ ನೋಡ್ತಾಳೆ, ಆ ಕಡೆ ಡೋರ್ ಹತ್ರ ಹೋಗ್ತಾಳೆ, ಗಂಡನ ಮುಖ ನೋಡ್ತಾಳೆ, ಡೋರ್ ಹತ್ರ ಹೋಗ್ತಾಳೆ, ಕಿಟಕಿಯಲ್ಲಿ ಚಿಕ್ಕದಾಗಿ ಇಣುಕಿ ನೋಡ್ತಾಳೆ, ಅಪ್ಪ ಅಮ್ಮ ಬಂದಾರ ಅಂತೆಲ್ಲ. ನನ್ನನ್ನು ತಡೆಯೋಕ್ಕಾಗ್ತಾಯಿಲ್ಲ ಅಂತೇಳಿ ಕಣ್ಣು ತುಂಬ ನೀರು ತರ್ತಾಳೆ. ಏನು ಮಾಡೋಕ್ಕಾಗುತ್ತೆ, ಒಪ್ಪಂದ ಮಾಡ್ಕೊಂಡಿರ್ತಾರಲ್ವ ಅಗ್ರಿಮೆಂಟು. ಆದ್ರೂ ತಡಿಯೋಕ್ಕಾಗಲ್ಲ ಅವಳಿಗೆ. ಆಗಿದ್ದಾಗಲಿ, ಗಂಡ ಬೈದರೆ ಬೈತಾನೆ ಅಂಥೇಳಿ ಡೋರ್ ಓಪನ್ ಮಾಡ್ತಾಳೆ. ಆಗ ಅವ್ರ ಅಪ್ಪ ಅಮ್ಮ ಒಳಗೆ ಬರ್ತಾರೆ. ಯಾಕೆ ಇಷ್ಟೊತ್ತು ಮಾಡಿದರೆ? ಇಲ್ಲ ಅಮ್ಮ, ಒಳಗಡೆ ಇದ್ದೆ ಕೇಳಿಸಿಲ್ಲ ಅಂತ ಹೇಳ್ತಾಳೆ. ಆಮೇಲೆ ಅಪ್ಪ ಅಮ್ಮನ ಕರೆದು ಅವ್ರಿಗೆಲ್ಲ ಅಡುಗೆ ಮಾಡಿ, ಊಟ ಮಾಡಿಸಿ, ಬಡಿಸಿ, ತಿನ್ನಿಸಿ ಎಲ್ಲ ಮಾಡಿ ಉಪಚಾರ ಮಾಡಿ ಕಳಿಸ್ತಾರೆ. ಅವಳು ಹಂಗೆ ಮಾಡಿದ್ರೂ ಗಂಡ ಒಂದು ಮಾತು ಅನ್ನಲ್ಲ. ಆಯಿತು, ಇನ್ನು ಸ್ವಲ್ಪ ದಿನ ಆಯಿತು, ಚೆನ್ನಾಗೇ ಇರ್ತಾರೆ. ಆಮೇಲೆ 1 ವರ್ಷ ಆಗೋದ್ರಲ್ಲಿ 2 ಗಂಡು ಮಕ್ಕಳು ಹುಟ್ತಾರೆ ಅವ್ರಿಗೆ. ಎಲ್ಲರಿಗೂ ತುಂಬ ಖುಷಿ ಆಗುತ್ತೆ. ಎಷ್ಟು ಖುಷಿ ಅಂದರೆ ಅಷ್ಟು ಖುಷಿ. ಒಂದೇ ಸಾರಿ ಗಂಡು ಮಕ್ಳು ಆಗಿಬಿಟ್ಟಾರಲ್ಲ ಅಂತೇಳಿ. ಆದರೆ ಆತ ಗಂಡನಿಗೆ ಮಾತ್ರ ಅಷ್ಟು ಖುಷಿ ಆಗಲ್ಲ. ಓಕೆ, ಇರ್ತಾರೆ ಮಕ್ಕಳು ಅಂದ್ರೆ ಖುಷಿನೇ ಇರ್ತಾರೆ, ಬಟ್ ಅಷ್ಟಕ್ಕಷ್ಟೇ. ಏನು ಅಷ್ಟೊಂದೇನು ಸೆಲೆಬ್ರೇಷನ್ ಏನು ಮಾಡಲ್ಲ, ಮಕ್ಕಳು ಬರ್ತಡೇ ಮಾಡಲ್ಲ. ಸುಮ್ಮನೆ ಚಿಕ್ಕದಾಗಿ ಮನೆಯವ್ರು ಇವ್ರ ಕಡೆಯವ್ರಷ್ಟೇ ಬಂದು ಮಾಡ್ತಾರೆ. ಹೀಗೆ ಕೆಲವು ವರ್ಷಗಳಾಗಿಂದೆ ಅವ್ರಿಗೆ ಮಕ್ಕಳು ಒಂದು 4 ವರ್ಷದವರಾದಾಗ ಮತ್ತೆ ಒಂದು ಹೆಣ್ಮಗು ಹುಟ್ಟುತ್ತೆ. ಆವಾಗ ಎಷ್ಟು ಖುಷಿ ಆಗ್ತೈತೆ ಅವ್ರ ಗಂಡಗೆ ಅಂತ ಹೇಳಿದ್ರೆ, ಇಡೀ ಊರಿಗೆ ಎಲ್ಲ ಸ್ವೀಟ್ ಹಂಚ್ತಾರೆ ಮಗಳು ಹುಟ್ಟಿದ್ಲು ಅಂತೇಳಿ. ಆಗ ಹೆಂಡ್ತಿಗೆ ಆಶ್ಚರ್ಯ, 2 ಗಂಡು ಮಕ್ಕಳು ಹುಟ್ಟಿದ್ರೂ ಇಷ್ಟು ಖುಷಿ ಇರಲಿಲ್ಲ, ಇವಾಗ ಹೆಣ್ಣು ಹುಟ್ಟಿ ಮಗಳು ಹುಟ್ಟ್ಯಾಳ ಅಂತೇಳಿ ಎಷ್ಟೆಲ್ಲ ಖುಷಿ ಪಡ್ತಿದ್ದಾರಲ್ಲ ಅಂತೇಳಿ ಹಂಗೂ ಸುಮ್ಮನಿರ್ತಾಳೆ. ಹೀಗೆ ಮತ್ತು ನೆಕ್ಸ್ಟು ಪಾಪು 1 ವರ್ಷದ್ದಾಗುತ್ತೆ, ಬರ್ತಡೇ ಇರುತ್ತೆ. ಬರ್ತಡೇ ಸೆಲೆಬ್ರೇಷನ್ ಎಂಥ ಗ್ರ್ಯಾಂಡ್ ಮಾಡ್ತಾರೆ ಅಂತಂದರೆ, ಒಂದು ಪ್ಯಾಲೇಸೇ ಬುಕ್ ಮಾಡಿಬಿಡ್ತಾರೆ. MP ಗಳು ಅವ್ರಿಗೆಲ್ಲ ಕರೀತಾರೆ. MLA MP ಗಳು ಎಲ್ಲರಿಗೂ ಕರೆದು ಅಷ್ಟು ಅದ್ಧೂರಿ ಒಳ್ಳೆ ರಾಜ್ಕುಮಾರನ ಮಗಳಿಗೆ ಮಾಡಿದ ರೀತಿ ಬರ್ತಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಚೆನ್ನಾಗಿ ಪ್ರಿಪೇರ್ ಮಾಡ್ತಾರೆ. ಆವಾಗ ಹೆಂಡ್ತಿಗೇನೋ ಬೇಜಾರಾಗ್ತೈತೆ. 2 ಮಕ್ಕಳು ಆದ್ರೂ ಆ ಮಕ್ಳದ್ದು ಏನೂ ಮಾಡಲೇ ಇಲ್ಲ, ಇಷ್ಟೆಲ್ಲ ಮಗಳದ್ದು ಇಷ್ಟು ಗ್ರ್ಯಾಂಡ್ ಮಾಡ್ತಾರಲ್ಲ, ನನಗೆ ಯಾಕೋ ಇವರು ಇದು ನನಗಷ್ಟು ಇಷ್ಟ ಆಗ್ತಾಯಿಲ್ಲ, ಕೇಳೇ ಬಿಡೋಣ ಅಂಥೇಳಿ ಡಿಸೈಡ್ ಮಾಡ್ಕೊತಾಳೆ. ಆವಾಗ ಎಲ್ಲ ಸೆಲೆಬ್ರೇಷನ್ ಎಲ್ಲ ನಡೀತಿರ್ತೈತಲ್ಲ, ಆವಾಗ ಹೋಗಿ ಬರ್ರಿ ಒಂದು ಮಾತಾಡಬೇಕು ಅಂತೇಳಿ. ಆವಾಗ ಕರಿತಾಳೆ ಹೆಂಡ್ತಿ, ಪಕ್ಕಕ್ಕೆ ಬರ್ತಾರೆ. ಆವಾಗ ಗಂಡಂಗೆ ಕೇಳ್ತಾಳೆ, ಯಾಕ್ರಿ ಗಂಡು ಮಕ್ಕಳು ಏನು ಮಾಡಿದ್ರು? ಗಂಡು ಮಕ್ಳಿಗೆ ಏನು ಸೆಲೆಬ್ರೇಷನ್ನೇ ಮಾಡಲಿಲ್ಲ, ಮಗಳಿಗೆ ಯಾಕೆ ಇಷ್ಟೊಂದು
ಸೆಲೆಬ್ರೇಷನ್ ಎಲ್ಲ ಮಾಡ್ತೀರಾ, ಇಷ್ಟೊಂದು ಗ್ರ್ಯಾಂಡ್ ಎಮ್ ಎಲ್ ಎ, MP ಗಳೆಲ್ಲ ಕರೆದಿದ್ದೀರಾ, ಏನು ನಿಮ್ಮ ಉದ್ದೇಶ ಹೇಳಿ, ಅವರು ಮಕ್ಕಳೇ ಅಲ್ವಾ ನಿನಗೆ ಅಂತೆಲ್ಲ ಕೇಳ್ತಾಳೆ. ಆಗ ಗಂಡ ಹೇಳ್ತಾನೆ, ಗಂಡನ ಕಣ್ಣು ತುಂಬಿ ಬಂದ್ಬಿಡುತ್ತೆ. ಕಣ್ಣೀರು ಹಾಕ್ತಾನೆ ಹೇಳ್ತಾನೆ, ಖುಷಿಯಿಂದ ಕಣ್ಣೀರು ಹಾಕ್ತಾನೆ ಹೇಳ್ತಾನೆ, ಹೀಗೆ ಕೆಲವು ವರ್ಷಗಳಿಂದ ನಿಮ್ಮ ಮದುವೆಯಾಗಿ ಹೊಸ್ತ್ರಲ್ಲಿ ಆವಾಗ ನಮ್ಮ ಕಡೆಯವ್ರು ಬರಬಾರ್ದು, ನಿಮ್ಮ ಕಡೆಯವ್ರು ಬರಬಾರ್ದು, ನಮ್ಮ ಅಪ್ಪ ಅಮ್ಮ ನಿಮ್ಮ ಅಪ್ಪ ಅಮ್ಮ ಅಂತೆಲ್ಲ ನಾವು ಅಗ್ರಿಮೆಂಟ್ ಮಾಡ್ಕೊಂಡಿದ್ವಲ್ಲ. ಆವಾಗ ನಮ್ಮ ಅಪ್ಪ ಅಮ್ಮ ಬಂದರೆ ನಾನು ಡೋರ್ ತೆಗಿಲೇ ಇಲ್ಲ. ಅಷ್ಟು ಗಟ್ಟಿ ಕಲ್ಲು ಮನಸ್ಸು ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಆದರೆ ನೀನು ನಿಮ್ಮ ಅಪ್ಪ ಅಮ್ಮ ಬಂದಾಗ ಎಷ್ಟೆಲ್ಲ ಕಷ್ಟಪಟ್ಟು ನಾನು ಏನಂತಾನೋ ಅನ್ನೋ ಭಯಕ್ಕೆ ಒಳಗೆ ಹೊರಗೆ ಓಡಾಡಿ, ಮತ್ತು ಆಮೇಲೆ ಏನಾದರೂ ಆಗಲಿ ಗಂಡ ಏನಾರ ಅನ್ನಲಿ ಅಂತೇಳಿ ನಿಮ್ಮ ಅಪ್ಪ ಅಮ್ಮ ಬಂದ್ರಂತೇಳಿ ಡೋರ್ ತೆಗ್ದೆಲ್ಲ. ಅವತ್ತೇ ಡಿಸೈಡ್ ಮಾಡಿಕೊಂಡೆ ನಾನು, ನಮಗೂ ಒಂದು ಹೆಣ್ಮಗು ಇದ್ದರೆ ಹೀಗೆ ಆಗುತ್ತೇನೋ ಅಂತೇಳಿ ನಾನು ಅವತ್ತೇ ಡಿಸೈಡ್ ಮಾಡಿಕೊಂಡೆ. ಮುಂದೆ ನಾನು ನಮ್ಮ ಅಪ್ಪ ಅಮ್ಮನ ಜಾಗದಾಗಿದ್ದೆ, ಆವಾಗ ನೀನು ನನ್ನ ಮಗಳ ಜಾಗದಲ್ಲಿದ್ದೆ ಅವತ್ತು. ಅದಕ್ಕೆ ನನಗೆ ಹೆಣ್ಮಕ್ಳು ಅಂದ್ರೇ ಅಷ್ಟು ಖುಷಿ. ಗಂಡು ಮಕ್ಕಳು ಅಂತೂ ಖುಷಿನೇ, ಬಟ್ ಆದ್ರೂ ಅದಕ್ಕಿಂತ ಅತಿ ಹೆಚ್ಚು ಅಂದರೆ ನನಗೆ ಹೆಣ್ಮಗಳು. ಅದಕ್ಕೆ ನಂಗೆ ಇಷ್ಟೆಲ್ಲ ಸೆಲೆಬ್ರೇಷನ್ ಮಾಡ್ತಿದ್ದೀನ, ತಪ್ಪು ತಿಳ್ಕೊಬೇಡ ಕಣೆ ಅಂತೆಲ್ಲ ಹೇಳ್ತಾನೆ. ಆಗ ಹೆಂಡ್ತಿಗೆ ಅನಿಸುತ್ತೆ, ನಿಜ ಕಣ್ರಿ, ನಿಮ್ಮಂಥ ಗಂಡನ ಪಡೆದ ನಾನೇ ಪುಣ್ಯವಂತಳು. ನೀವು ಹೀಗೆಲ್ಲ ಯೋಚನೆ ಮಾಡಿದ್ದೀರಂತ ನನಗೆ ಗೊತ್ತಿಲ್ಲ ರೀ. ಎಷ್ಟು ಅವಾಗಿಂದ ಎಷ್ಟು ಚೆನ್ನಾಗಿರ್ತಾರೆ ಅಂದರೆ ಇಬ್ಬರಿಗೂ ಅಷ್ಟೊಂದು ಬಾಂಡಿಂಗ್ ಬೆಳೆಯುತ್ತೆ ಇಬ್ಬರಿಗೂ. ನಂತರ 3 ಮಕ್ಕಳ ಜೊತೆ ತುಂಬ ಖುಷಿಯಾಗಿರ್ತಾರೆ.